ನೀವು ಮಾತಾಡಬಹುದು ಇವಾಗ. ಅನ್ಮ್ಯೂಟ್ ಮಾಡಿ ನಿಮ್ ಕಡೆಯಿಂದ. ಎಸ್ ವಿನುತಾ ಅವರೇ ಮಾತಾಡಿ. Yes, thanks to Healy. First of all, thanks to Madan Bhavi sir and ಮದನ್ ಭಾವಿ ಸರ್ ನ ಕನೆಕ್ಟ್ ಮಾಡ್ಲಿಕ್ಕೆ ನನ್ಗೆ ಯಾರೆಲ್ಲ ಸಹಾಯ ಮಾಡಿದಾರೋ ಅವರಿಗೆ, ರೇಖಿಗೆ, ಐ ಜಸ್ಟ್ ಥ್ಯಾಂಕ್ಸ್ ಟು ಯೂನಿವರ್ಸ್ ಆಸ್ ವೆಲ್ ಆಸ್ ನನ್ ತನಕ ಹೀಲಿ ಬರೋ ತರ ಮಾಡಿದ್ದಕ್ಕೆ. ಆಕ್ಚುಲಿ ನಾನು ಮದನ್ ಭಾವಿ ಸರ್ದು ನಿಮ್ದು ತುಂಬಾ ಟೆಸ್ಟಿಮೋನೀಸ್ ನೋಡಿ ಐ ಹ್ಯಾವ್ ಇನ್ಫ್ಲೂಯೆನ್ಸ್ಡ್ ಮೈ ಸೆಲ್ಫ್ ಟು ಕನೆಕ್ಟ್ ಟು ಮದನ್ ಭಾವಿ ಸರ್ಗೆ. ಅವ್ರಿಗೆ ಕನೆಕ್ಟ್ ಮಾಡಿ ನಾನು ವಾಟ್ಸಪ್ ಮಾಡಿ ಕೇಳಿದೆ, ನನ್ಗೆ ತಗೊಳ್ಬೇಕು ಅಂತಿದೆ, ನಿಮ್ದು ಎಷ್ಟು ವಿಡಿಯೋ ನೋಡಿದೀನಿ, ನನ್ಗೆ ಗೈಡ್ ಮಾಡಿ ನಾನು ಏನ್ ಮಾಡ್ಬೋದು ಅಂತ. ಥ್ಯಾಂಕ್ಸ್ ಟು ಸರ್. ನಿಜವಾಗ್ಲೂ ಅವ್ರು ನನ್ ಗೈಡ್ ಮಾಡಿ ನಾನ್ ತಗೊಂಡಿದ್ದು ನನ್ ಪೆಟ್ಟಿಗೋಸ್ಕರ. ಆಕ್ಚುಲಿ ಅವನ್ಗೆ ಟ್ಯೂಮರ್ ಆಗಿದೆ, ಅವನ್ಗೆ ಆಂಪಿಟೇಷನ್ ಮಾಡ್ಸಿದೀನಿ. ಕ್ಯಾನ್ಸರ್ ಟ್ಯೂಮರ್ ಅದು ಆಕ್ಚುಲಿ. ಸೊ ಅವನ್ಗೊಂದು ರೇರ್ ಲೆಫ್ಟ್ ಲೆಗ್ ರಿಮೂವ್ ಮಾಡಿದ್ದಾರೆ. ಸೊ ಕೀಮೋ ಮಾಡಕ್ ಹೇಳಿದ್ರು ಡಾಕ್ಟರ್ ಅವನಿಗೆ. ನನ್ಗೆ ಕೀಮೋ ಮಾಡ್ಸೋದು ಇಷ್ಟ ಇಲ್ಲ, ಯಾಕಂದ್ರೆ ಅದ್ರದ್ದು ಸೈಡ್ ಎಫೆಕ್ಟ್ ಜಾಸ್ತಿ ಆಗತ್ತೆ ಅಂತ. ಸೊ ಧೈರ್ಯ ಮಾಡಿ ನಾನು ಹೀಲಿ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೂ ಸ್ವಲ್ಪ ಮೆಡಿಕಲ್ ಸಪೋರ್ಟ್ ಕೂಡ ತಗೊಂಡಿದ್ದೀನಿ. ಅವ್ನು ನಡೆಯಕ್ಕೆ ತುಂಬಾ ಜಾಸ್ತಿ ಕಷ್ಟ ಪಡ್ತಿದ್ದ. ಈಗ ಎದ್ದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಡೀಲಿಕ್ಕೆ ಸ್ಟಾರ್ಟ್ ಮಾಡಿದಾನೆ. ಅವನ್ ಫೇಸ್ ಅಲ್ಲಿ ಒಂದ್ ಸ್ವಲ್ಪ ನನ್ನ ನಗು ನೋಡ್ಬೋದು. ಇದು ನನ್ ಪೆಟ್ಟಿದ್ದು ವಿಷಯ. ಇನ್ನ ನನ್ಗೆ ಹೇಳೋದಾದ್ರೆ ನನ್ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಾಗಿದೆ. ನನ್ನ ಮೂಡ್ ಸ್ವಿಂಗ್ ಕಡಿಮೆ ಆಗಿದೆ. ಕೈಂಡ್ ಆಫ್ ಹ್ಯಾಪಿನೆಸ್ ನನ್ನ ಲೈಫ್ ಅಲ್ಲಿ ಇದೆ. ದಿಸ್ ಈಸ್ ಇನ್ನೂ 1 ತಿಂಗ್ಳು ಆಗ್ಲಿಲ್ಲ ನನಗೆ ಇದು ನನ್ ಕೈಗೆ ಬಂದು ಹೀಲಿ. ಸೊ ಇನ್ನೂ ಹೆಚ್ಚು ನನ್ನ ಪೆಟ್ಟಲ್ಲಿ ವ್ಯತ್ಯಾಸ ನಾನು ನೋಡ್ತೀನಿ ಅನ್ನೋ ನಂಬಿಕೆ ನನಗೆ ಇದೆ, ಖಂಡಿತವಾಗ್ಲೂ ಕೂಡ. ಅವನ್ಗೆ ಪೂರ್ತಿ ಕ್ಯೂರ್ ಆಗತ್ತೆ ಅನ್ನೋ ನಂಬಿಕೆ ಐ ಹ್ಯಾವ್ ಸ್ಟ್ರಾಂಗ್ಲಿ. ಯಾವಾಗಿಂದ ನಿಮ್ ಪೆಟ್ಟಿಗೆ ಈ ತರ ಆಗಿದ್ದಮ್ಮ? ಅಕ್ಟೋಬರ್ 2 ನಾನು ಆಪರೇಟ್ ಮಾಡ್ಸಿದ್ದ ಅವನ್ಗೆ. ಸೊ ಅದಕ್ಕಿಂತ ಮೊದಲು 1 ತಿಂಗಳು, ಒಂದು 10-15 ದಿವಸದಲ್ಲಿ ಐಡೆಂಟಿಫೈ ಮಾಡಿದ್ರು. ಅವನ್ಗೆ ಇಲ್ಲಿ ತನಕ ಬರೋಷ್ಟ್ರಲ್ಲಿ ನಾನು ಒಂದು 5 lakhs ತನಕ ಖರ್ಚು ಮಾಡ್ಬಿಟ್ಟಿದ್ದೀನಿ ಹಾಸ್ಪಿಟಲ್ಗೆ. ಅಕ್ಟೋಬರ್ ಆಪರೇಷನ್ ಮಾಡಿಸ್ದೆ. ಅದಾದ್ಮೇಲೆ ಮಲ್ಟಿಪಲ್ ಹೆಲ್ತ್ ಇಶ್ಯೂಸ್ ಇದೆ ಅಂತ ಅಡ್ಮಿಟ್ ಮಾಡಿದ್ದೆ. ಮತ್ತೆ ಕರ್ಕೊಂಡ್ ಬಂದೆ, ಮತ್ತೆ ಅಡ್ಮಿಟ್ ಮಾಡಿ. ಸೊ ಇವಾಗ ಡಾಕ್ಟ್ರು ಸ್ಕ್ಯಾನ್ ಮಾಡಿ ಅವನ್ಗೆ ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಇದೆ, ಅಲ್ಲಿ ಅವನ್ಗೆ ಬ್ರೀತ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ, ಇದು ಸ್ಪ್ರೆಡ್ ಆಗತ್ತೆ ಬೇರೆ ಎಲ್ಲಾ ಕಡೆ ಕೂಡ. ಸೊ ನಾವೇನು ಗ್ಯಾರಂಟಿ ಕೊಡಕ್ ಆಗಲ್ಲ, ಸೊ ಬೇಸಿಕ್ ಮೆಡಿಸಿನ್ ಕೊಡ್ಬೋದು ಅಷ್ಟೇ ಅಂತ ಕೊಟ್ಟಿದ್ದಾರೆ. ಐ ಟುಕ್ ದಟ್ ಓನ್ಲಿ. 19th ಅಷ್ಟರಲ್ಲಿ ತಗೊಂಡ್ ಬಂದು ಅದು ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ಹೀಲಿ ಕೂಡ ರನ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ವ್ಯತ್ಯಾಸ ನಾನು ನೋಡ್ಬೋದು. ಅವನ್ ಎದ್ದು ನಡೀಲಿಕ್ಕೆ ಸ್ಟಾರ್ಟ್ ಮಾಡಿದಾನೆ. ಆಸ್ ಸರ್ ಗೈಡ್ ಮಾಡ್ದಂಗೆ ನಾನೆಲ್ಲ ಪ್ರೋಗ್ರಾಮ್ ರನ್ ಮಾಡ್ತಾ ಇದ್ದೀನಿ. ಗೋಲ್ಡ್ ಸೈಕಲ್ ರನ್ ಮಾಡಿದೀನಿ. ಒಂದು ವಾರದ ಹಿಂದೆ ಗೋಲ್ಡ್ ಸೈಕಲ್ ಅಲ್ಲಿ ಎಲ್ಲ ಅವನ್ಗೆ ಚೆಕ್ ಮಾಡ್ಬೇಕಾದ್ರೆ 33 ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದಕ್ಕಿಂತ ಮೊದಲು 50, 47, 48, 43 ಇದೆಲ್ಲ ಬರ್ತಿತ್ತು. ಸೊ ಈಗ ಗೋಲ್ಡ್ ಸೈಕಲ್ ಅಲ್ಲಿ ಕೂಡ ಡಿಫರೆನ್ಸ್ ನಾನು ನೋಡ್ಬೋದಾಗಿದೆ.